ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಚಾಲೆಂಜಿನ 12ನೇ ದಿನ. ಇವತ್ತು ಚಾಲೆಂಜಿನ 12ನೇ ದಿನ ಕಂಪ್ಲೀಟ್ ಮಾಡಕ್ಕೆ ಹೋಗ್ತೀನಿ. ಇವತ್ತು ಏನಪ್ಪ ಸ್ಪೆಷಲ್ ಅಂದರೆ ನ್ಯೂ ಇಯರ್ ಸ್ಪೆಷಲ್. ಅಂದರೆ ಇವತ್ತು ನ್ಯೂ ಇಯರು ಅಂದರೆ ಅಷ್ಟಾಗೇನು ಇನ್ಸೆಂಟಿವ್ ಏನು ಅಷ್ಟು ಚೆನ್ನಾಗಿಲ್ಲ ಗುರು. ಅಂದರೆ ಡ್ರಾಪ್ ಇನ್ಸೆಂಟಿವ್ ಕೊಟ್ಟಿದ್ದಾನೆ 35 ರೂಪಾಯಿ 40 ರೂಪಾಯಿ ಕೊಟ್ಟಿದ್ದಾನೆ, ಜೊತೆಗೆ 15 ರೂಪಾಯಿ ಎಲ್ಲ ಕೊಟ್ಟಿದ್ದಾನೆ. ಅಂದರೆ ಬ್ರೇಕ್ಫಾಸ್ಟು ಮತ್ತು ಲಂಚಿಗೆ 40 ರೂಪೀಸ್ ಕೊಟ್ಟಿದ್ದಾನೆ, ಡಿನ್ನರಿಗೆಲ್ಲ 15 ರೂಪೀಸ್ ಕೊಟ್ಟಿದ್ದಾನೆ, 25 ಕೊಟ್ಟಿದ್ದಾನೆ, ಕರೆಕ್ಟಾಗಿ ನೋಡಿಲ್ಲ. ಸೊ ಅಷ್ಟು ಏನು ಅಂತ ಇದೇನು ಕೊಟ್ಟಿಲ್ಲ. ಅಂದರೆ ಆರ್ಡರ್ಗಳು ಬೇರೆ ಇಲ್ವಲ್ಲ. ನೆನ್ನೆ ಎಲ್ಲ ಎಷ್ಟೊತ್ತರೆಗೂ ಸುಮ್ಮನೆ ವೆಯ್ಟ್ ವೆಯ್ಟ್ ಮಾಡಿ ಟೈಮೆಲ್ಲ ವೇಸ್ಟು. ಸೊ ನೆನ್ನೆಲ್ಲ ಏನು ಆರ್ಡರೇ ಕೊಟ್ಟಿಲ್ಲ. ಇವತ್ತೆಲ್ಲ ಇನ್ನು ಏನು ಸೀನ್ ಇದೆ ಅನ್ನೋದು ನನಗೂ ಗೊತ್ತಿಲ್ಲ. ಫೀಲ್ಡಿಗೆ ಹೋದ್ಮೇಲೆ ಗೊತ್ತಾಗೋದು. ನೆನ್ನೆ ಅಂದರೆ ತುಂಬ ಗುರು 1 ಅವರಿಗೆ ಒಂದು ಆರ್ಡರು, 2 ಅವರಿಗೆ ಒಂದು ಆರ್ಡರು, 3 ಅವರಿಗೆ ಒಂದು ಆರ್ಡರೆಲ್ಲ ನೆನ್ನೆ ಕೊಟ್ಟಿದ್ದೀನಿ. ಬಟ್ಟು ಇವತ್ತೇನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಅಂದರೆ ಸೀರೀಸ್ ತುಂಬ ಝೊಮ್ಯಾಟೋನೇ ಬರ್ತಾಯಿದೆ. ಅಂದರೆ ಏನಕ್ಕೆ ಅಂದರೆ ನನಗೆ ಸದ್ಯಕ್ಕಂತೂ ಝೊಮ್ಯಾಟೊ ಕಂಫರ್ಟಬಲ್ ಆಗಿದೆ ಸ್ವಿಗ್ಗಿ ಕಂಪೇರ್ ಮಾಡಿಕೊಂಡ್ರೆ ಝೊಮ್ಯಾಟೊ ಕಂಫರ್ಟಬಲ್ ಆಗಿದೆ. ಅಂದರೆ ನಾನು ಒಂದಿನ ಸ್ವಿಗ್ಗಿ ಒಂದಿನ ಝೊಮ್ಯಾಟೊ ಮಾಡೋಣ ಅಂತಲೇ ಬಂದಿದ್ದು. ಬಟ್ ಸ್ವಿಗ್ಗಿ ಒಂದಿನ ಮಾಡ್ತಿದ್ದಂಗೆ ಸಖತ್ ಏನಕ್ಕೋ ಒಂಥರ ಮನ್ಸಿಗೆ ಫೀಲ್ ಆಯಿತು, ಬೇಡ ಅನ್ನಿಸ್ತು. ಅದರಿಂದಾಗಿ ಝೊಮ್ಯಾಟೊ ಮಾಡಿದೆ. ಅಂದರೆ ನನಗೆ ಅಂತಲ್ಲ ತುಂಬ ಜನಕ್ಕೂ ಅಷ್ಟೇ. ಈಗ ಝೊಮ್ಯಾಟೊ ಮಾಡ್ತಾ ಇರೋರಿಗೆ ಸ್ವಿಗ್ಗಿ ಮಾಡೋದು ಸ್ವಲ್ಪ ಲೈಟಾಗಿ ಕಷ್ಟ ಆಗುತ್ತೆ. ಈಗ ಸ್ವಿಗ್ಗಿ ಮಾಡ್ತಾ ಇರೋರು ಅಷ್ಟೇ ಝೊಮ್ಯಾಟೊಗೆ ಟ್ರಾನ್ಸ್ಫರ್ ಆಗೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅಂದರೆ ಮಾಡಲೇಬೇಕು ಅಂತ ಬಂದರೆ ಹಾಗೆ ಆಗುತ್ತೆ. ಬಟ್ ನಮ್ಮ ಮನಸ್ಥಿತಿನೇನೋ ಅದು ಗೊತ್ತಿಲ್ಲ. ಏನಕ್ಕೆ ಅಂದರೆ ಝೊಮ್ಯಾಟೊ ಮಾಡ್ತಾ ಇರೋರಿಗೆ ಅದೇ ಫಿಕ್ಸ್ ಆಗಿಬಿಟ್ಟಿರುತ್ತೆ. ಝೊಮ್ಯಾಟೊನೇ ಚೆನ್ನಾಗಿದೆ ಅಂತ ಅನಿಸುತ್ತೆ. ಸ್ವಿಗ್ಗಿ ಮಾಡ್ತಾ ಇರೋರಿಗೆ ಸ್ವಿಗ್ಗಿನೇ ಚೆನ್ನಾಗಿದೆ ಅಂತ ಅನಿಸುತ್ತೆ. ನಾನು ತುಂಬ ಜನನ ಕೇಳಿ ನೋಡಿದ್ದೀನಿ ಝೊಮ್ಯಾಟೊ ಸ್ವಿಗ್ಗಿ. ನಾನು ಹಿಂಗೆ ಫೀಲ್ಡಲ್ಲಿದ್ದಾಗ ಆಲ್ಮೋಸ್ಟ್ ಅಲ್ಲಿ ಎಲ್ಲರನ್ನೂ ಮಾತಾಡಿಸ್ತಾ ಇರ್ತೀನಿ ಹಿಂಗೆ ಏನು ಅನ್ನೋದೆಲ್ಲ. ಸೊ ಅವರಿಗೆ ಸ್ವಿಗ್ಗಿಲಿರೋರು ಸ್ವಿಗ್ಗಿ ಕಂಫರ್ಟಬಲ್ ಇರುತ್ತೆ, ಝೊಮ್ಯಾಟೊದವ್ರಿಗೆ ಝೊಮ್ಯಾಟೊನೇ ಕಂಫರ್ಟಬಲ್ ಇರುತ್ತೆ. ನನಗೆ ಈಗ ಸದ್ಯಕ್ಕೆ ಆಲ್ಮೋಸ್ಟ್ ಝೊಮ್ಯಾಟೊ ಕಂಫರ್ಟಬಲ್ ಆಗಿದೆ. ಬಟ್ ನಿಮಗೆ ತೋರಿಸ್ಬೇಕಲ್ಲ, ಅದರಿಂದಾಗಿ ಸ್ವಿಗ್ಗಿ ಕೂಡ ಟ್ರೈ ಮಾಡ್ತೀನಿ ಒಂದು ವಾರ. ಸೊ ಒಂದು ವೀಕ್ ಟ್ರೈ ಮಾಡಬೇಕು ಗುರು, ಏನಾಗುತ್ತೆ ಅನ್ನೋದೆಲ್ಲ ಒಂದ್ಸಲಿ ನೋಡ್ಬೇಕಂದ್ರೆ ಸಖತ್ ಕಷ್ಟ ಇದೆ. ಸ್ವಿಗ್ಗಿಲಿ ಬೆಳಗ್ಗೆನೇ ಹೋಗ್ಬೇಕು, 7 ಗಂಟೆಗೆ ಹೋಗಿ 11 ಗಂಟೆ ಅಷ್ಟೊತ್ತಿಗೆ ಟಾರ್ಗೆಟ್ ಕಂಪ್ಲೀಟ್ ಮಾಡಬೇಕು. ಸ್ವಲ್ಪ ಕಷ್ಟ ಇದೆ ಅಂತ ಅನಿಸುತ್ತೆ. ಸೊ ನಾನು ಇದರಲ್ಲಾದರೆ 9 ಗಂಟೆನ ಲೇಟ್ ನೈಟ್ ಸ್ವಲ್ಪ ಇದರಲ್ಲಿ ಎಕ್ಸ್ಟೆಂಡ್ ಮಾಡ್ಕೊತೀನಿ. ನಾನು ಝೊಮ್ಯಾಟೊದಲ್ಲಿ ನೈಟ್ ಹೊತ್ತು ಏನಾದ್ರು ಟಾರ್ಗೆಟ್ ಅಚೀವ್ಮೆಂಟ್ ಆಗಿಲ್ಲ ಅಂದರೆ ಎಕ್ಸ್ಟೆಂಡ್ ಮಾಡ್ಕೊತೀನಿ. ಸೊ ಅದೇ ಥರ ಎಕ್ಸ್ಟೆಂಡ್ ಮಾಡ್ಕೊಳಕ್ಕೆ ಹೋಗಿ ಶನಿವಾರ ಇನ್ಸೆಂಟಿವ್ ಹೊಗೆ ಹಾಕ್ಸ್ಕೊಂಡಿದೆ ಅಂತ ನನಗೆ ಅನಿಸುತ್ತೆ. ಸೊ ಹೋಲಿ ಬಿಡಿ, ಹೋಗಿದೆ ಹೆಂಗೋ ಹೋಗಿದೆ. ಆಮೇಲೆ ಇವಾಗ ಫೀಲ್ಡಿಗೆ ಹೋಗಬೇಕು. ಫೀಲ್ಡಿಗೆ ಹೋಗಿ ಇವತ್ತೆಲ್ಲ ಅರ್ನಿಂಗ್ಸ್ ಎಲ್ಲ ಎಷ್ಟಾಗುತ್ತೆ ಮತ್ತು ಆರ್ಡರ್ಸ್ ಎಲ್ಲ ಹೇಗಿದೆ ಅಂತ ನೋಡೋಣ. ನನಗೆ ಅನ್ನಿಸ್ದಂಗೆ ಆರ್ಡರ್ಸು ಕಮ್ಮಿ ಇದೆ. ಅಂದರೆ ಆರ್ಡರ್ಸ್ ಡೀಸೆಂಟಾಗಿ ಇರ್ಬೋದು. ಪಾರ್ಟ್ನರ್ಸ್ ತುಂಬ ಜನ ಇದ್ದಾರೆ. ಅಂದರೆ ಏನಕ್ಕೆ ಅಂದರೆ ಈ ಡ್ರಾಪ್ ಇನ್ಸೆಂಟಿವ್ ಕೊಟ್ಟಿದ್ರಲ್ಲ, ಸೊ ಬಂದು 5 ಆರ್ಡ್ರ್ ಮಾಡ್ಕೊಂಡವರು ಸಾಕಲ್ಲ ಅಂತ ತುಂಬ ಜನ ಬರ್ತಾಯಿದ್ದಾರೆ. ಅದಕ್ಕೋಸ್ಕರ ಅಷ್ಟಾಗಿ ಸಿಗ್ತಾ ಇಲ್ಲ. ಬನ್ನಿ ಹೋಗಿ ಸ್ಟಾರ್ಟ್ ಮಾಡೋಣ. ನೋಡಿ ಬನ್ನಿ, ಇವಾಗ ಫೀಲ್ಡಿಗೆ ಹೋಗೋಣ. ಅಂದರೆ ಟೈಮ್ ಇವಾಗ 8:50 ಆಗಿದೆ. ಹೋಟ್ಲ್ ಹತ್ರ ಹೋಗ್ಬಿಟ್ಟು ಆನ್ಲೈನ್ ಕೊಡ್ತೀನಿ. ಅಂದರೆ ಇವಾಗಲೇ ಆನ್ಲೈನ್ ಕೊಡ್ಬೋದು, ಬಟ್ ಬೇಡ. ಅದು ಹೋಗ್ಬಿಟ್ಟು ಟಿಫನಿಗೆ ಹೇಳ್ಬಿಟ್ಟು ಆಮೇಲೆ ಆನ್ಲೈನ್ ಕೊಡ್ತೀನಿ. ಈಗ ಹೋಗೋಣ. ಲೈಟ್ ಆಫ್ ಮಾಡಿದೆ, ರೂಮ್ ಲಾಕ್ ಮಾಡಬೇಕು. ಒಂದೊಂದ್ಸಲಿ ರೂಮ್ ಲಾಕ್ ಮಾಡೋದು ಮರ್ತುಬಿಡ್ತೀನಿ ನಾನು. ರೂಮ್ ಲಾಕ್ ಮಾಡ್ಕೊಂಡು ಫೀಲ್ಡಿಗೆ ಹೋಗೋಣ. ಸೊ ನೋಡಿ ಟಿಫನ್ ಮಾಡೋಕ್ಕೆ ಬಂದಿದ್ದೀನಿ. ಅಂದರೆ ಟಿಫನ್ ಮಾಡೋಕ್ಕಿಂತ ಮುಂಚೆ ಲಾಗಿನ್ಗೆ ಹೋದೆ. ಲಾಗಿನ್ಗೆ ಹೋಗ್ತಿದ್ದಂಗೆ ಒಂದು ಫಸ್ಟ್ನೇ ಆರ್ಡರ್ ಬಂದುಬಿಟ್ಟಿದೆ ಗುರು. ಬೇಗ ಟಿಫನ್ ಮಾಡೀಗ ಆರ್ಡರ್ ಡೆಲಿವರ್ ಮಾಡೋಕೆ ಹೋಗ್ಬೇಕು. ನೋಡಿ ಗಾಡಿಯಲ್ಲಿ ನಿಂತಿದೆ. ಆದರೆ ಬಿಡು, ಇನ್ನು ಸ್ವಲ್ಪ ಹೊತ್ತು ಆರ್ಡ್ರ್ ಬರೋಲ್ಲ ನಾನು ಅಂತ ಅಂದ್ಕೊಂಡಿದ್ದೆ. ಬಟ್ ಲಾಗಿನ್ಗೆ ಹೋಗ್ತಿದ್ದಂಗೆ ಆರ್ಡರ್ ಕೊಟ್ಬಿಟ್ಟ. ಈಗ ಅದನ್ನು ಹೋಗಿ ಪಿಕ್ ಮಾಡಿ ಡ್ರಾಪ್ ಮಾಡಬೇಕು. ಅಂದರೆ ಕೇಕ್ ಬಂದಿದೆ ಫಸ್ಟ್ನೇ ಆರ್ಡರು. ನ್ಯೂ ಇಯರ್ ಸ್ಪೆಷಲ್ ಕೇಕ್ ಬುಕ್ ಮಾಡಿದ್ದಾರೆ ಯಾರೋ. ಹೋಗಿ ಅದನ್ನು ಡೆಲಿವರ್ ಮಾಡೋಣ. ಫಸ್ಟ್ ಟಿಫನ್ ಮಾಡಿಬಿಟ್ಟು ಆಮೇಲೆ ಹೋಗ್ತೀನಿ. ಬೇಗ ಟಿಫನ್ ಮಾಡಿ ಹೋಗಬೇಕು. ನೋಡಿ ಮೊದಲನೇ ಆರ್ಡರು ಕೇಕ್ ಝೋನಿಂದ ಬಂದಿದೆ. ಅದನ್ನು ನಾನು ಪಿಕ್ ಮಾಡಿದ್ದೀನಿ. ಅಂದರೆ ಪಿಕ್ ಮಾಡ್ಕೊಂಡು ತೊಗೊಂಡೋಗ್ತಾ ಇದ್ದೀನಿ. ಅಂದರೆ ಟಿಫನ್ ಮಾಡ್ತಾ ಇದ್ನಲ್ಲ, 5 ನಿಮಿಷ ಕೂತ್ಕೊಳಕ್ಕೆ ಬಿಡಲಿಲ್ಲ. 5 ನಿಮಿಷನೂ ಟಿಫನ್ ಮಾಡೋಕ್ಕೆ ಬಿಡಲಿಲ್ಲ. ರೆಸ್ಟೋರೆಂಟ್ ಅವರು ರೆಡಿ ಮಾಡಿಬಿಟ್ರಾ. ಡಿಲೇ ಹೊಡೆದು ಇದ್ದ 2 ಸರಿ ಕೊಟ್ಟ ಡಿಲೇ. ಆಮೇಲೆ ಈಗ ಹೊಸ್ದಾಗಿ ಬೇರೆ ಏನೋ ಒಂದು ಮಾಡೋಣ ಅಂದರೆ ಅಕಸ್ಮಾತ್ ಏನಾರು ಡಿಲೇಯಿಂದ ಏನಾರು ಆರ್ಡರ್ ಕ್ಯಾನ್ಸಲ್ ಆದರೆ ಫುಲ್ಲು ಪೆನಾಲ್ಟಿ ನಮ್ಮ ಮೇಲೆ ಬರುತ್ತಂತೆ. ಮೊನ್ನೆ ನೋಟಿಫಿಕೇಷನ್ ಕಳಿಸಿದ್ದೆ. ಇದನ್ನು ನಿಮಗೆ ಹೇಳ್ಬೇಕು ಅಂತ ಅನಿಸ್ತು, ಅದಕ್ಕೋಸ್ಕರ ಅಷ್ಟೇ. ಇವಾಗ ಹೋಗಿ ಇದನ್ನು ಡೆಲಿವರ್ ಮಾಡೋಣ. ಅಲ್ಲೈತೆ ನಮ್ಮ ಬೈಕು. ಅಂದರೆ ಈ ಆರ್ಡರ್ ಡ್ರಾಪ್ ನನಗೆ ರಾಜಾಜಿನಗರಿಗೆ ಬಂದಿದೆ. ರಾಜಾಜಿನಗರ್ಗೆ ಹೋಗ್ಬಿಟ್ಟು ಡ್ರಾಪ್ ಮಾಡಬೇಕು. ಆಮೇಲೆ ವೀಡಿಯೋ ಸ್ವಲ್ಪ ಲೆಂತ್ ಕಮ್ಮಿ ಮಾಡೋಣ ಇವತ್ತಿನ. ಅಂದರೆ ತುಂಬ ಲೆಂತ್ ಆಗ್ತಾಯಿದೆ. ಅಂದರೆ ಹೆಂಗೋ ವೀಡಿಯೋ ಮಾಡಿದ್ದೀನಲ್ಲ, ಏನಕ್ಕೆ ಬಿಡೋದು ಅಂತ ಫುಲ್ ಎಡಿಟ್ ಮಾಡಿಬಿಟ್ಟು ಫುಲ್ ಆಗ್ತಿದೆ. ಬಟ್ ಇವತ್ತಿಂದ ಸ್ವಲ್ಪ ಕಮ್ಮಿ ಮಾಡೋಣ, ಲೆಂತ್ ಕಮ್ಮಿ ಮಾಡೋಣ ವೀಡಿಯೋನ. ನೋಡಿ ಇದೇ ಕೇಕು. ಸೇಫಾಗಿ ತೊಗೊಂಡೋಗ್ಬೇಕು ಕೇಕ್ನ. ಅರ್ಜೆಂಟಾಗಿ ಬೇರೆ ತೊಗೊಂಡೋಗಂಗಿಲ್ಲ, ಫಾಸ್ಟಾಗಿ ತೊಗೊಂಡೋಗಕ್ಕಾಗಲ್ಲ. ನೋಡಿ ಕಸ್ಟಮರ್ ಎಂತೆಂಥ ದರಿದ್ರದವು ಇರ್ತವೆ ಅಂದರೆ, ಇಲ್ಲಿ ಪಾರ್ಕಿಂಗ್ ಇಲ್ಲ ಬಂದು ಆಚೆ ಕಡೆ ಈಸ್ಕೊಳ್ರಿ ಅಂದರೆ ಈಸ್ಕೊಂತಾನೆ ಇಲ್ಲ. ಈ ಹೋಟೆಲಲ್ಲಿ 3rd ಫ್ಲೋರಿಗೆ ಬನ್ನಿ ಅಂತ ಇರೋ. ಅಂದರೆ ಲಿಫ್ಟೇನೂ ಇದೆ, ಬಟ್ ಇಲ್ಲಿ ಆಚೆ ಕಡೆ ಪಾರ್ಕಿಂಗ್ ಇಲ್ಲ. ಬಂದು ಆಚೆ ಕಡೆ ಈಸ್ಕೊಳ್ರಿ ಅಂತ. ನೋಡಿ ಇಲ್ಲೆಲ್ಲೂ ಪಾರ್ಕಿಂಗ್ ಇಲ್ಲ. ಅಂದರೆ ಟ್ರಾಫಿಕ್ ಏನೂ ಇಲ್ಲ. ಅಕಸ್ಮಾತ್ ಏನೋ ಟ್ರಾಫಿಕ್ ಜಾಸ್ತಿ ಇತ್ತು ಅಂದರೆ ಇಲ್ಲಿ ಗಾಡಿ ನಿಲ್ಸಕ್ಕೆ ಬಿಡೋಲ್ಲ ಗುರು. ಅಂದರೆ ಬೆಳಗ್ಗೆ ಆಗಿರೋದ್ರಿಂದ ಬಿಟ್ಟಿದ್ದಾರೆ ಅಷ್ಟೇ. ಇಲ್ಲ ಅಂದರೆ ಪೊಲೀಸ್ ಬಂದು ಲಾಕ್ ಹಾಕಿರೋನು. ಸೊ ನೋಡಿ 30 ರೂಪಾಯಿಗೋಸ್ಕರ ಹೋಗಿ ನಾವೊಂದು 1000 ರೂಪಾಯಿ ಫೈನ್ ಕಟ್ಟಬೇಕಾದ್ರೆ ಇಂಥ ಕಸ್ಟಮರ್ಗಳಿದ್ರೆ
ನೋಡಿ ಇಲ್ಲೆಲ್ಲೂ ಪಾರ್ಕಿಂಗ್ ಇಲ್ಲ, ಅಲ್ಲೆಲ್ಲೂ ಇಲ್ಲ ಪಾರ್ಕಿಂಗು. ಈ ರೋಡಲ್ಲಿ ಆಲ್ಮೋಸ್ಟ್ ಅಲ್ಲಿ ಪಾರ್ಕಿಂಗೇ ಇಲ್ಲ. ಏನು ಮಾಡೋಕ್ಕಾಗಲ್ಲ, ಬನ್ನಿ ಹೋಗೋಣ. ಸಿಚುವೇಶನ್ ಅಡ್ಜಸ್ಟ್ ಆಗ್ತಾ ಇರಬೇಕು. ಸಿಚುವೇಶನ್ಗೆ ತಕ್ಕಂಗೆ ನಾವು ಅಡ್ಜಸ್ಟ್ ಆಗ್ತಾ ಇರಬೇಕು. ನಿಂತ್ಬಿಟ್ಟು ಹೊಡೋಕೆ ಕೊಟ್ಟು ಬಂದೆ. ಅಕಸ್ಮಾತ್ ಏನೋ ಪೊಲೀಸ್ ಏನೋ ಹಿಂಗೆ ಹೋಗ್ತಾ ಇದ್ರೆ ನೋ ಪಾರ್ಕಿಂಗಲ್ಲಿ ನಿಂತಿರೋದು ನೋಡ್ಬಿಟ್ಟು ಪಕ್ಕ ಲಾಕ್ ಹಾಕಿ ಹೊರಟಾಗ್ತಾನೆ. ಅವಾಗ ಒಂದು 1000 ರೂಪಾಯಿ ಫೈನ್ ಕಟ್ಬೇಕಾಗುತ್ತೆ ನಾವು. ಈ ಥರ ಎಲ್ಲ ಮಾಡ್ತಾರೆ ನೋಡಿ. ಈ ಆರ್ಡರು ಕ್ಲೌಡ್ ಕಿಚನಲ್ಲಿ ಬಂದಿದೆ. ಕ್ಲೌಡ್ ಕಿಚನಲ್ಲಿ ಪಿಕಪ್ ಮಾಡೋಕ್ಕೆ ಬಂದಿನಿ. ಅಂದರೆ ನ್ಯೂ ಇಯರ್ಗೆ ಎಷ್ಟು ಸಖತ್ತಾಗಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾರೆ ನೋಡಿ. ಇಲ್ಲೆಲ್ಲ ಫುಲ್ಲು ಮೊದಲೇ ಜೋಡಿಸಿಕೊಂಬಿಟ್ಟಿದ್ದಾರೆ. ಅಂದರೆ ಬೇಗ ಆರ್ಡರ್ನ ಪ್ಯಾಕ್ ಮಾಡಿ ಕೊಡೋಕ್ಕೆ ಮಾಡ್ಕೊಂಡಿದ್ದಾರೆ. ಬಟ್ ಆದ್ರೂ ಆರ್ಡರ್ ಲೇಟ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ ನೋಡಿ. ಅಲ್ಲಿ ಆರ್ಡರ್ ರೆಡಿ ಮಾಡ್ತಾಯಿದ್ದಾರೆ. ನಮ್ಮದು ಇದಲ್ಲ, ಅಲ್ಲಿರೋದು ಬಟರ್ ಸ್ಕಾಚ್ ಅನಿಸುತ್ತೆ. ಇನ್ನೂ ರೆಡಿ ಮಾಡಿಲ್ಲ, ರೆಡಿ ಮಾಡ್ತಾಯಿದ್ದಾರೆ. ಯಾವಾಗ ರೆಡಿ ಮಾಡಿಕೊಡ್ತಾರೆ ನೋಡುವ. ಅಂದರೆ 2 ನಿಮಿಷ ತೋರಿಸ್ತದೆ ಟೈಮು. 2 ನಿಮಿಷ ಆದಮೇಲೆ ಪಿಕಪ್ ಮಾಡೋಣ. ಅಂದರೆ ಕೊಡ್ತೀನಿ, ರೆಡಿ ಆಗ್ತಾಯಿದೆ ಅಂತ ಹೇಳಿದ್ರು. ಸೊ ಪಿಕ್ ಮಾಡ್ಕೊಂಡು ಹೋಗೋಣ ನೋಡಿ. ಜಾಲಲ್ಲಿ ಹತ್ರ ಇನ್ನೊಂದು ಪಿಕಪಿಗೆ ಬಂದೀನಿ. ಆಲ್ಮೋಸ್ಟ್ ಅಲ್ಲಿ ಇವತ್ತು ಮಾಡಿರೋ ಆರ್ಡ್ರುಗಳೆಲ್ಲ ಬರೀ ಕೇಕೆ ಮಾಡಿರೋದು. ಅಂದರೆ ನ್ಯೂ ಇಯರ್ ಸ್ಪೆಷಲ್ ಅಲ್ವಾ, ಅದಕ್ಕೋಸ್ಕರ ಎಲ್ಲ ಕೇಕೆ ಮಾಡಿರೋದು ನೋಡಿ. ಇಲ್ಲೊಂದು ರೆಸ್ಟೋರೆಂಟ್ ಇದೆ ನೋಡಿ. ಇದು ಕೂಡ ಒಂದು ರೆಸ್ಟೋರೆಂಟ್. ಅಂದರೆ ಇದರ ಒಳಗಡೆ ಕ್ಲೌಡ್ ಕಿಚನ್ ಮಾಡ್ಕೊಂಡಿದ್ದಾರೆ. ಫೋಟೋ ಇರೋದ್ರಿಂದ ಆರಾಮಾಗಿ ಈಸಿಯಾಗಿ ಹುಡುಕ್ಬೋದು ನೋಡಿ. ಒಂದು ಬೋರ್ಡ್ ಇಲ್ಲ. ಇದೇ ಹೋಟೆಲು, ಇದೇ ರೆಸ್ಟೋರೆಂಟ್ ಅಂತ ಹೇಳೋಕ್ಕೆ ಒಂದು ಬೋರ್ಡ್ ಕೂಡ ಇಲ್ಲ. ಫುಲ್ಲು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಇರೋದಿದ್ದು ನೋಡಿ. ಒಂದು ಅಂಗಡಿನೂ ಇಲ್ಲ, ಏನೂ ಇಲ್ಲ. ಈ ಥರ ಸುಮ್ಮನೆ ಒಂದು ಶೆಡ್ ಹಾಕೊಂಡು ಇದ್ರೊಳಗಡೆ ಕ್ಲೌಡ್ ಕಿಚನ್ ಮಾಡ್ಕೊಂಡು ಆನ್ಲೈನ್ ಆರ್ಡ್ರ್ ಅಷ್ಟೇ ಕೊಡೋದು ಇವರು. ಆಫ್ಲೈನ್ ಆರ್ಡ್ರ್ ಏನೂ ಕೊಡೋಲ್ಲ. ನೀವು ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಇದೆ ಕ್ಲೌಡ್ ಕಿಚನು. ಅಂದರೆ ಆರ್ಡರ್ ಕೂಡ ನಂದು ರೆಡಿ ಮಾಡಿ ಇಟ್ಟಿದ್ದಾರೆ. ಆರ್ಡರ್ ಇಲ್ಲಿದೆ. ಇದನ್ನು ಆರ್ಡರ್ನ ಪಿಕ್ ಮಾಡ್ಕೊಂಡು ತಗೊಂಡೋಗೋಣ ನೋಡಿ. ಆಲ್ಮೋಸ್ಟ್ ಅಲ್ಲಿ ಇವತ್ತೆಲ್ಲ ಬರೀ ಕೇಕೆ ಆರ್ಡ್ರು ಮಾಡಿರೋದು. ಸೊ ಬನ್ನಿ ಇದನ್ನು ತಗೊಂಡೋಗಿ ಡ್ರಾಪ್ ಮಾಡೋಣ ನೋಡಿ. ಇನ್ನೊಂದು ಆರ್ಡರ್ ಬಂದಿತ್ತು, ಆರ್ಡರ್ನ ಪಿಕಪ್ ಮಾಡಿದೆ. ಅಂದರೆ ಆ ಕೇಕ್ ತೋರಿಸಿದ ನಿಮಗೆ ನೋಡಿ. ಇದು ರೆಸ್ಟೋರೆಂಟ್ ಹೇಗಿದೆ ಅಂತ. ಆ ರೆಸ್ಟೋರೆಂಟಿಂದ ಆರ್ಡರ್ ಬಂದಿದ್ದು, ಅದನ್ನು ಪಿಕಪ್ ಮಾಡ್ಕೊಂಡು ಇವಾಗ ಝೋನ್ ಕಡೆ ಹೋಗ್ತಾಯಿದ್ದೀನಿ. ಅಂದರೆ ಅಲ್ಲೇ ಅಪಾರ್ಟ್ಮೆಂಟಿಗೆ ಬಂದಿದ್ದು ಆರ್ಡರ್ ಅದು. ಅಂದರೆ ಅಲ್ಲಿಂದ ನನಗೆ ರಿಟರ್ನ್ ಆರ್ಡರ್ ಹಾಕಿದ್ದಾನೆ. ಅಂದರೆ ಒಂದು 2.5 ಕಿಲೋಮೀಟರ್ ರಿಟರ್ನ್ ಆರ್ಡರ್ ಅದು. ಅದನ್ನು ತಗೊಂಡು ಝೋನ್ ಒಳಗಡೆ ಹೋಗ್ತಾಯಿದ್ದೀನಿ ಇವಾಗ. ಝೋನ್ ಒಳಗಡೆ ಹೋಗ್ಬಿಟ್ಟು ಅದನ್ನು ಕೂಡ ಡ್ರಾಪ್ ಮಾಡೋಣ. ಅಂದರೆ ಸೋಮವಾರದೊತ್ತು ಸ್ವಲ್ಪ ಕೆಲಸ ಮಾಡೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ಆಗ್ತದೆ ಗುರು. ಏನಕ್ಕೆ ಅಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ ಸೋಮವಾರದೊತ್ತು ನೋಡಿ. ವೀಕೆಂಡಲ್ಲಾದರೆ ಚೆನ್ನಾಗಿರುತ್ತೆ ಅಷ್ಟೇ. ವೀಕ್ ಡೇಸಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್, ಒಳ್ಳೆ ರೋಡ್ನೇ ಆಗುತ್ತೆ ನೋಡಿ. ತೊಗೊಂಬಂದೆ ಫಸ್ಟ್ ಫ್ಲೋರಲ್ಲಿ ಟ್ರಾಪ್ ಇರೋದು. ಸೀದಾ ತಗೊಂಡೋಗಿ ಡ್ರಾಪ್ ಮಾಡ್ಕೊಳ್ಳೋದು. ಬಂದು ಒಂದೊಂದು ಸತಿ ಫ್ಲ್ಯಾಟ್ ನಂಬರ್ಗಳೇ ಸಿಗೋಲ್ಲ, ಹುಡ್ಕಾಡಬೇಕು ಗುರು. 1 ಗಂಟೆ ಆಗುತ್ತೆ ಹುಡ್ಕೋ ಅಷ್ಟೊತ್ತಿಗೆ ನೋಡಿ. ಫ್ಲ್ಯಾಟ್ ನಂಬರೇ ಸಿಗ್ತಾಯಿಲ್ಲ. ಈ ಸೈಡಲ್ಲ, ಇನ್ನು ಮುಂದೆ ಇರುತ್ತೆ ಫ್ಲ್ಯಾಟ್ ಹುಡ್ಕೋದೇ ಒಂದು ದೊಡ್ಡ ತಲೆನೋವು. ಆದರೆ ಬೋರ್ಡ್ ಹಾಕಿರಲ್ಲ ಅಲ್ಲಿ, ಅದಕ್ಕೋಸ್ಕರ. ನೋಡಿ ಇನ್ನೊಂದು ಆರ್ಡರ್ ಬಂದಿತ್ತು. ಆ ಆರ್ಡರ್ನ ಪಿಕ್ ಮಾಡೋಕೆ ಬಂದಿದ್ದೀನಿ. ರೆಸ್ಟೋರೆಂಟು ಇದೇನೆ. ಅಂದರೆ ಈ ಆರ್ಡರ್ ಬಂದು ಒರೈನ್ ಮಾಲ್ ಒಳಗಡೆ ಬಂದಿದ್ದು. ಅಂದರೆ ಒಂದು ಆರ್ಡರ್ ಕಂಪ್ಲೀಟ್ ಮಾಡೋಕ್ಕೆ ನನಗೆ ಏನಿಲ್ಲ ಅಂದರೂ 1 hour ಆಗ್ತಾಯಿದೆ. ಏನಕ್ಕೆ ಅನ್ನೋದಾದರೆ ಮಾಲಲ್ಲಿ ಪಿಕಪ್ಪು, ಆಮೇಲಿಂದ ಅಪಾರ್ಟ್ಮೆಂಟಲ್ಲಿ ಡ್ರಾಪ್ ಆಗ್ತಾಯಿದೆ. ಅಂದರೆ ಮಾಲಲ್ಲಿ ಪಿಕಪ್ ಮಾಡೋಕ್ಕೆ 20 ನಿಮಿಷ, ಅಪಾರ್ಟಲ್ಲಿ ಡ್ರಾಪ್ ಮಾಡೋಕ್ಕೆ 20 ನಿಮಿಷ ಆಗ್ತಾಯಿದೆ. ಜೊತೆಯಲ್ಲಿ ಟ್ರಾಫಿಕ್ ಬೇರೆ ಸಿಕ್ಕಾಪಟ್ಟೆ ಇದೆ ಗುರು ಇವತ್ತು ಸೋಮವಾರ. ಏನಕ್ಕೆ ಅಂತ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಇವೆರಡರ ಮಧ್ಯೆ ನಂದೊಂದಿರಲಿ ಅಂತ ಟ್ರಾಫಿಕ್ ಕೂಡ ಇದೆ ಇವತ್ತು. ಟ್ರಾಫಿಕಲ್ಲಿ 20 ನಿಮಿಷ ಆಗ್ತಾಯಿದೆ. ಟೋಟಲಾಗಿ ಒಂದು ಆರ್ಡರ್ ಯಾವುದನ್ನಾಗಲಿ, ಚಿಕ್ಕದೇ ಆಗಲಿ ದೊಡ್ಡದೇ ಆಗಲಿ, ಆರ್ಡರ್ ಕಂಪ್ಲೀಟ್ ಮಾಡೋಕ್ಕೆ, ಒಂದೊಂದು ಆರ್ಡರ್ ಕಂಪ್ಲೀಟ್ ಮಾಡೋಕ್ಕೆ ನನಗೆ 1 hour ತೊಗೊಳ್ತಾ ಇದೆ ಇವತ್ತು ನೋಡಿ. ವೀಕ್ ಡೇಸಲ್ಲೆಲ್ಲ ಈ ಥರ ಇರುತ್ತೆ. ಅಂದರೆ ಮಾಲಲ್ಲಿ ಪಿಕಪ್ಪು, ಅಪಾರ್ಟಲ್ಲಿ ಡ್ರಾಪು, ಜೊತೆಲಿ ಟ್ರಾಫಿಕ್ ಬೇರೆ, 3 ಸೇರ್ಕೊಂಡು ಒಂದು ಆರ್ಡರ್ ಡೆಲಿವರ್ ಮಾಡೋಕ್ಕೆ ನನಗೆ ಏನಿಲ್ಲ ಅಂದರೂ 1 hour ಆಗ್ತಾಯಿದೆ ಗುರು. ಜೊತೆಲಿ ರೆಸ್ಟೋರೆಂಟ್ಗಳು ಬೇರೆ ಬೇಗ ರೆಡಿ ಕೊಡಲ್ಲ. ರೆಸ್ಟೋರೆಂಟ್ ಹತ್ರ ಬೇರೆ ಟೈಮ್ ವೇಸ್ಟು. ಈ ಆರ್ಡರ್ ಅಂತೂ 1.5 ಗಂಟೆ ಆಗ್ತದೆ ಪಕ್ಕ. ಅಂದರೆ ಪಿಕಪ್ ಮಾಡೋಕ್ಕೆ ಏನಿಲ್ಲ ಅಂದರೂ ಒಂದು 20 ನಿಮಿಷ ಆಗೈತೆ. ಇಲ್ಲಿ ರೆಸ್ಟೋರೆಂಟ್ ಹತ್ರ ಒಂದು 10 ನಿಮಿಷ. ಇನ್ನು ಟ್ರಾಫಿಕ್ ಬೇರೆ ಸಿಕ್ಕಾಪಡೆ ಇದೆ ಆಚೆ ಕಡೆ. ಇನ್ನು ಅಪಾರ್ಟ್ಮೆಂಟ್ ಬೇರೆ ಹೋಗಬೇಕು. ನೋಡ್ಬೇಕು ಏನೇನೆಲ್ಲ ಆಗುತ್ತೆ ಅಂತ ನೋಡಿ. ಈ ಥರ ಇರುತ್ತೆ. ಎಷ್ಟು ದೊಡ್ಡ ಬಿಲ್ಡಿಂಗ್ ಐತೆ ನೋಡೋರು ಇಲ್ಲಿ. ಸೊ ಗೈಸ್ ನೋಡಿ, ಊಟ ಮಾಡೋಕ್ಕೆ ನಿಲ್ಲಿಸಿದೆ. ಅಂದರೆ ಊಟ ಆಗ್ತಿದ್ದಂಗೆ ನಿಮಗೆ ರೆಗ್ಯುಲರಾಗಿ ಯಾವಾಗ ಅಪ್ಡೇಟ್ ಕೊಡ್ತಾನಲ್ಲ ಅದೇ ಥರ ಅಪ್ಡೇಟ್ ಕೊಡೋಕ್ಕೆ. ಅಂದರೆ ಮಲ್ಟಿ ಆರ್ಡರ್ ಬಂದಿದೆ. ನಾನು ಇವಾಗ ಯಾವ್ದಿದ್ದೀನಪ್ಪ ಅಂದರೆ ಯಲಹಂಕ ನ್ಯೂ ಟೌನ್ ಹತ್ರ ಇದ್ದೀನಿ. ಯಲಹಂಕ ನ್ಯೂ ಟೌನ್ ಹತ್ರನೇ ಅಲ್ಲೇ ಇದು 4ನೇ ಆರ್ಡರ್ ಕಂಪ್ಲೀಟ್ ಮಾಡಿದೆ. ಇದು ಈಗ ಬರ್ತಾ ಇರೋದು. ಈಗ ಇದು 3ನೇ ಆರ್ಡರ್ ಪಿಕಪ್ ಮಾಡೀನಿ. ಇನ್ನೊಂದು ಆರ್ಡರ್ ಇದೆ, ಆ ಆರ್ಡರ್ನ ಕೂಡ ಪಿಕಪ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಅಂದರೆ ಇಷ್ಟೇ ಗುರು, ಇವತ್ತು ನ್ಯೂ ಇಯರ್ ಮುಗೀತು ಇಷ್ಟೊತ್ತಿಗೆ. ಅಲ್ಲೇ ಇವಾಗ 3 ಗಂಟೆ ಆಗಿದೆ. 3 ಗಂಟೆಗೆ
ನ್ಯೂ ಇಯರ್ ಕಂಪ್ಲೀಟಾಗಿ ಝೊಮ್ಯಾಟೋದಲ್ಲಿ ಮುಗ್ದಿದೆ ಅಂತಲೇ ಅರ್ಥ. ಏನಕ್ಕೆ ಅಂದರೆ 3 ಗಂಟೆಯಿಂದ ಇನ್ನು 7 ಗಂಟೆ ತನಕ ಡ್ರಾಪ್ ಇನ್ಸೆಂಟಿವ್ ಬರೀ 15 ರೂಪಾಯಿ ಅಷ್ಟೇ ಇರೋದು. 15 ರೂಪಾಯಿಗೆ ಏನು ವರ್ಕೌಟ್ ಆಗೋಲ್ಲ. ಬನ್ನಿ ಹೋಗೋಣ, ಹೋಗಿದ್ದನ್ನು ಡ್ರಾಪ್ ಮಾಡೋಣ. ಆಮೇಲೆ ಅಮೌಂಟ್ ಎಷ್ಟಾಗಿದೆ ಅಂದರೆ 550 ರೂಪಾಯಿ ಆಗೈತೆ ಅಷ್ಟೇ ಗುರು. ಬೆಳಗ್ಗೆ ಎಷ್ಟು ಗಂಟೆಗೆ ಬಂದೆ ಅಂದರೆ 9 ಗಂಟೆಗೆ ಬಂದೆ. ಬೆಳಗ್ಗೆ 9 ಗಂಟೆಯಿಂದ 3 ಗಂಟೆವರೆಗೂ ಬರೀ 500 ರೂಪಾಯಿ ಆರ್ಡ್ ಅರ್ನಿಂಗ್ ಆಗಿದೆ. 200 ರೂಪಾಯಿ ಬೋನಸ್ ಸಿಕ್ಕಿದೆ. ಟೋಟಲ್ ಇವತ್ತು ಅರ್ನಿಂಗ್ ಬಂದೀಗ 700 ಆಗಿದೆ. ಅಂದರೆ 3 ಗಂಟೆ 700 ರೂಪಾಯಿ ಆಗಿದೆ ಅಷ್ಟೇ ಅರ್ನಿಂಗು. ಇನ್ನು ನೋಡಬೇಕು ಎಷ್ಟೊತ್ತಾಗುತ್ತೋ ಏನಂತ. ಪೆಟ್ರೋಲ್ ಎಷ್ಟಾಗಿದೆ? 70 ಕಿಲೋಮೀಟ್ರ್ ಆಗಿದೆ. ಅಂದರೆ ಇನ್ನೊಂದು 10 ಕಿಲೋಮೀಟ್ರ್ ಹೋದರೆ 200 ರೂಪಾಯಿ ಪೆಟ್ರೋಲ್ ಹೊರಟೋದ್ರೆ ಇನ್ನೊಂದು 500 ರೂಪಾಯಿ ಉಳ್ದಂಗೆ ಆಗುತ್ತೆ ಅಷ್ಟೇ. ಬನ್ನಿ ಇದನ್ನು ಹೋಗಿ ಡ್ರಾಪ್ ಮಾಡಿಬಿಟ್ಟು ನೋಡೋಣ. ಅಂದರೆ ಇದ್ರ ಜೊತೆಗೆ ಇನ್ನೊಂದು ಪಿಕಪ್ ಇದೆ, ಅದನ್ನು ಕೂಡ ಪಿಕಪ್ ಮಾಡಿ 2 ಡ್ರಾಪ್ ಮಾಡಬೇಕು. 2 ಬೇರೆ ರೆಸ್ಟೋರೆಂಟು, 2 ಬೇರೆ ಕಸ್ಟಮರ್ಸು. ನೋಡಿ ಯಲಹಂಕ ನ್ಯೂ ಟೌನಿಂದ ಇವಾಗ ಸಾಕರ್ ನಗರಾಗೆ ರಿಟರ್ನ್ ಆರ್ಡರ್ ಬಂದಿದೆ. ಆ ರಿಟರ್ನ್ ಆರ್ಡರ್ ತೊಗೊಂಡು ಹೋಗ್ತಾಯಿದ್ದೀನಿ ಇವಾಗ. ಹೋಗಿದ್ದು ಡ್ರಾಪ್ ಮಾಡೋಣ. ಅಂದರೆ ನಿಮ್ಗೆ ಅವಾಗಲೇ ಹೇಳೋದಲ್ಲ ಮಲ್ಟಿ ಆರ್ಡರ್ ಬಂದಿತ್ತು ಅಂತ, ಅದೇ ಆರ್ಡರೇನೆ. ಬಟ್ ಇಲ್ಲಿ ರೆಸ್ಟೋರೆಂಟಲ್ಲಿ ಸಿಕ್ಕಾಪಟ್ಟೆ ಟೈಮ್ ವೇಸ್ಟ್ ಮಾಡಿಬಿಟ್ಟ ಗುರು. ಸಿಕ್ಕಾಪಟ್ಟೆ ಟೈಮ್ ವೇಸ್ಟ್ ಮಾಡ್ದೆ. ಏನಿಲ್ಲ ಅಂದ್ರೆ ಒಂದು 20 ನಿಮಿಷ ವೆಯ್ಟ್ ಮಾಡಾದ್ಮೇಲೆ ಆರ್ಡರ್ ತೊಗೊಂಡು ಹೋಗ್ತಾಯಿದ್ದೀನಿ ಇವಾಗ. 2 ಡ್ರಾಪ್ ಮಾಡೋಣ. ಆರ್ಡರ್ ಏನು ಬೇಗ ಕಂಪ್ಲೀಟ್ ಮಾಡೋದು ಬೇಡ. ಏನಕ್ಕೆ ಅಂದರೆ 15 ರೂಪಾಯಿ ಅಷ್ಟೇ ಡ್ರಾಪ್ ಇನ್ಸೆಂಟಿವ್ ಇರೋದು. 7 ಗಂಟೆ ಮೇಲೆ ನೋಡ್ಕೊಳ್ಳೋಣ. ಇನ್ನು 7 ಗಂಟೆ ತನಕ ನಿಧಾನಕ್ಕೆ ಮಾಡೋಣ. ಅಂದರೆ ಫಾಸ್ಟಾಗಿ ಹೋಗೋದು ಬೇಡ, ಏನಿಲ್ಲ ಆರಾಮಾಗಿ ನಿಧಾನಕ್ಕೆ ಆವ್ರೇಜ್ ಸ್ಪೀಡಾಗಿ ಹೋಗಿ ನಿಧಾನಕ್ಕೆ ಸೇಫಾಗಿ ಮಾಡೋಣ. ಹೆಂಗೆ ಮಾಡೋದು ಅಷ್ಟೇ, ಏನು ಮಾಡೋದು ಅಷ್ಟೇ. ಇನ್ನು ಬರೀ ಈಗ 15 ರೂಪಾಯಿ ಅಷ್ಟೇ ಡ್ರಾಪ್ ಇನ್ಸೆಂಟಿವ್ ಇರೋದು. 15 ರೂಪಾಯಿ ಡ್ರಾಪ್ ಇನ್ಸೆಂಟಿವ್ ವರ್ತಿಲ್ಲ. ಏನಕ್ಕೆ ಅಂದರೆ ಅಮೌಂಟ್ ಕಮ್ಮಿ ಕೊಡ್ತಾನೆ, ಅದಕ್ಕೆ 15 ರೂಪಾಯಿ ಸೇರ್ಸ್ ಕೊಡ್ತಾವನು ಅಷ್ಟೇ, ಇನ್ನೇನು ಆಗೋಲ್ಲ. ಅದಕ್ಕೋಸ್ಕರ ಇವಾಗ ನಿಧಾನಕ್ಕೆ ಮಾಡ್ದೆ. 7 ಗಂಟೆವರೆಗೂ ನಿಧಾನಕ್ಕೆ ಆಟ ಆಡ್ಕೊಂಡು ಮಾಡ್ತೀನಿ. ನೋಡೋಣ ಎಷ್ಟಾಗುತ್ತೆ ಅರ್ನಿಂಗ್ ಅನ್ನೋದೆಲ್ಲ ಲಾಸ್ಟಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇವತ್ತಿನ ವಿಷಯಕ್ಕೆ ಬರೋದಾದರೆ ಅಂದರೆ ಆರ್ಡರ್ಗಳೆಲ್ಲ ಡೀಸೆಂಟಾಗಿತ್ತು. ಅಂದರೆ ಆ ಕಡೆ ಜಾಸ್ತಿನೂ ಇಲ್ಲ, ಈ ಕಡೆ ಕಮ್ಮಿನೂ ಅಲ್ಲ, ಡೀಸೆಂಟಾಗಿತ್ತು. ಅಂದರೆ ನ್ಯೂ ಇಯರ್ಗೆ ಎಕ್ಸೆಪ್ಟೇಷನ್ ಜಾಸ್ತಿ ಇರಬೇಕಾಯ್ತು. ಅಂದರೆ ಆರ್ಡರ್ಗಳೆಲ್ಲ ಜಾಸ್ತಿ ಬರಬೇಕಾಯ್ತು. ಅಂದರೆ ಒಂದು ಮಾಮೂಲಿ ನಾರ್ಮಲ್ ದಿನ ಹೇಗಿರುತ್ತೋ ಹಾಗೆ ಇತ್ತು. ಏನು ಬ್ಯಾಕ್ ಟು ಬ್ಯಾಕ್ ಏನು ಆರ್ಡರ್ ಬರಲಿಲ್ಲ. ಬಟ್ ನನಗೆ ಮಾತ್ರ ಟೈಮ್ ಸಿಕ್ಕಾಪಟ್ಟೆ ತಗೊಳ್ತು. ಏನಕ್ಕೆ ಅಂದರೆ ಒಂದು ಆರ್ಡರ್ ಕೊಡೋಕ್ಕೆ 1 ಅವರ್ ಮೇಲೆಲ್ಲ ತೊಗೊಂಡಿದ್ದೀನಿ. ಏನಕ್ಕೆ ಅನ್ನೋದಾದರೆ ಸಖತ್ತು ಟ್ರಾಫಿಕ್ಕು, ಜೊತೆಯಲ್ಲಿ ಮಾಲ್ ಪಿಕಪ್ಪು, ಜೊತೆಯಲ್ಲಿ ಅಪಾರ್ಟ್ಮೆಂಟ್ ಡ್ರಾಪು, ಈ 3 ಕಾಂಬಿನೇಷನ್ಗೆ ಸೇರ್ಕೊಂಬಿಟ್ರೆ ಡೆಡ್ಲಿ ಕಾಂಬಿನೇಷನ್ನು. ಡೆಲಿವರಿ ಪಾರ್ಟ್ನರ್ಗಂತೂ ಸಖತ್ ಕಷ್ಟ ಆಗುತ್ತೆ. ಟೈಮ್ ಸಿಕ್ಕಾಪಟ್ಟೆ ಕನ್ಸ್ಯೂಮ್ ಮಾಡುತ್ತೆ. ಈ 3 ಸೇರ್ಕೊಂಡ್ರೆ ಅಂತ ಆರ್ಡರ್ ಮಾತ್ರ ಸಿಕ್ಕಾಪಟ್ಟೆ ಕನ್ಸ್ಯೂಮ್ ಆಗುತ್ತೆ. ಒಂದು 5-6 ಆರ್ಡರ್ ನನಗೆ ಸೇಮು ಇದೇ ಥರ ಬಂತು. ಅದರಿಂದಾಗಿ ಸಖತ್ ಟೈಮ್ ವೇಸ್ಟ್ ಆಯಿತು. ಅಂದರೆ ಅಲ್ಲೇ 1 ಅವರ್ ಎಲ್ಲ ಹೊರಟಾದ್ರೆ ತಿರ್ಗಾ ನಾನು ಆರ್ಡರ್ ಏರಿಯಾ ಹತ್ರ ಬಂದು ತಿರ್ಗಾ ಅಲ್ಲಿಂದ ಆರ್ಡರ್ ತೊಗೊಂಡೋಗಿ ಸೇಮ್ ಇದೇ ಥರ ಪ್ರೊಸೆಸ್ಸು. ಏನಿಲ್ಲ ಒಂದು 5 ಆರ್ಡರ್ಗೆ ಆಯಿತು. ಅದರಿಂದಾಗಿ ಹೆಚ್ಚು ಅರ್ನಿಂಗ್ ಆಗಿಲ್ಲ. ಅಂದರೆ ನೆನ್ನೆ ನೋಡ್ಕೊಂಡ್ರೆ ಅರ್ನಿಂಗ್ಸ್ ಜಾಸ್ತಿ ಆಗಬೇಕಾಯ್ತು. ಏನಕ್ಕೆ ಅಂದರೆ ನ್ಯೂ ಇಯರ್ಗೆ ಜಾಸ್ತಿ ಆಗಬೇಕಾಯ್ತು. ಬಟ್ ಅರ್ನಿಂಗ್ ಅಷ್ಟು ಆಗಿಲ್ಲ. ಅಂದರೆ ಸಖತ್ ಡೀಸೆಂಟಾಗಿ ಆಗಿದೆ. ಅಂದರೆ ಮಾಮೂಲಿ ರೆಗ್ಯುಲರ್ ಟೈಮಲ್ಲಿ ಹೆಂಗಾಗುತ್ತೋ ಅಷ್ಟೇ ಆಗಿದೆ. ಝೊಮ್ಯಾಟೋದಲ್ಲಿ ನಂದು ಎಷ್ಟಾಯ್ತಪ್ಪ ನೆನ್ನೆ ಅರ್ನಿಂಗು ಅನ್ನೋದಾದರೆ 1850 ರೂಪಾಯಿ ಆಗಿದೆ. 1850 ರೂಪಾಯಿಯಲ್ಲಿ 400 ರೂಪಾಯಿ ಪೆಟ್ರೋಲ್ಗೆ ಹೋಗಿದೆ. ಅಂದರೆ ಗಾಡಿ ಬಂದು 160 ಕಿಲೋಮೀಟರ್ ರನ್ ಆಗಿದೆ. 160 ಕಿಲೋಮೀಟರ್ ರನ್ ಆಗಿದೆ. 40 ಕೊಡೋದ್ರಿಂದ ಮೈಲೇಜ್ ನನಗೆ 400 ರೂಪಾಯಿ ಪೆಟ್ರೋಲ್ ಕಾಸ್ಟ್ ಆಯಿತು. ಆಮೇಲೆ ಡೈಲಿ ನನಗೆ ಏನಿಲ್ಲ ಅಂದರೂ 400-500 ಪೆಟ್ರೋಲಿಗೆ ಬೇಕೇ ಬೇಕು. ಅದಂತೂ ಫಿಕ್ಸ್ ಮಾಡ್ಕೊಂಡಿನಿ. ಹಾಲೆ ನಾನು ತುಮಕೂರಿಂದ ಬಂದಾಗಿಂದ ಹಾಲೆ 4,500 ಪೆಟ್ರೋಲ್ ಗಾಡಿಗೆ ಹಾಕ್ಸಿದ್ದೀನಿ. ಆಮೇಲೆ ನಿಮಗೆ ಲಾಸ್ಟಿಗೆ ತಿಳಿಸ್ಕೊಡ್ತೀನಿ. ಅಂದರೆ ಫೈನಲಿ 1 ತಿಂಗಳಾಗುತ್ತಲ್ಲ, ಅಂದರೆ ನನ್ನ ಚಾಲೆಂಜ್ ಫುಲ್ಲು ಕಂಪ್ಲೀಟ್ ಆದಮೇಲೆ ನಿಮಗೆ ಕ್ಲೀನಾಗಿ ತಿಳಿಸ್ಕೊಡ್ತೀನಿ. ಅಂದರೆ ಪೆಟ್ರೋಲಿಗೆ ಎಷ್ಟಾಯಿತು, PGಗೆ ಎಷ್ಟಾಯಿತು, ಆಮೇಲೆ ಗಾಡಿ ಮೇಂಟೆನೆನ್ಸಿಗೆ ಎಷ್ಟಾಯಿತು, ಊಟ ತಿಂಡಿಗೆ ಎಷ್ಟಾಯಿತು, ಲಾಸ್ಟಿಗೆ ನಮಗೆ ಉಳಿದಂಥ ಸೇವಿಂಗ್ಸ್ ಎಷ್ಟು ಅನ್ನೋದೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ವೀಕ್ಲಿ ಅಪ್ಡೇಟ್ ಕೊಡೋಣ ಅಂತ ಅಂದ್ಕೊಂಡಿದ್ದೆ. ವೀಕ್ಲಿ ಅಪ್ಡೇಟ್ ಏನು ಬೇಡ, ಫೈನಲಾಗಿ ಒಂದೇ ಸಲ ಮಂತ್ಲಿ ಅಪ್ಡೇಟಾಗಿ ಕೊಡ್ತೀನಿ. ಆಲ್ರೆಡಿ ಈಗ 12 ಡೇಸ್ ಆಗೋಗಿದೆ. ಇನ್ನೊಂದು 18 ಡೇಸು ಕಂಪ್ಲೀಟ್ ಮಾಡಿಬಿಟ್ಟು ಫುಲ್ಲು ಫೈನಲಾಗೇ ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದಲ್ಲ ವೀಡಿಯೋ ನೋಡ್ತಾಯಿರಾ, ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿ. ಅಂದರೆ ಡೈಲಿ ವೀಡಿಯೋ ಬರ್ತಾ ಇರುತ್ತಲ್ಲ, ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಟಿಫಿಕೇಷನ್ ಬರುತ್ತೆ, ಹೆಲ್ಪ್ ಆಗುತ್ತೆ. ಇಷ್ಟೇ ಇವತ್ತಿನ ವೀಡಿಯೋ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್.